This is Bangalore Headlines, your source for the latest news and alerts from across the city. ಸ್ನೇಹಿತರು, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ದಿನೇಶ್ ಗುಂಡೂರಾವ್ರವರೇ, ಆಯುಕ್ತರು ಈ ನಗರ ಪಾಲಿಕೆ ಜಗದೀಶ್ ಅವರು, ವಿಶೇಷ ಆಯುಕ್ತರು ನಿತೀಶ್ ಅವರು, ಹಾಗೆ ಚಲಪತಿಯವರು, ಚೀಫ್ ಇಂಜಿನಿಯರ್ ಅವರು ಇದ್ದಾರೆ. ಹಾಗೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು ಶ್ರೀನಿವಾಸ ಮೂರ್ತಿ ಅವರು, ಶರವಣ ಅವರು, ಮಾಜಿ ಕಾರ್ಪೊರೇಟರ್ಸ್ ಇದ್ದಾರೆ, ನಮ್ಮ ಎಲ್ಲ ಬೇರೆ ಬೇರೆ ಹಿರಿಯ ಮುಖಂಡರಿದ್ದಾರೆ. ಮತ್ತು ಈ ಭಾಗದ ಬೆಳೆಪೇಟೆ, ಉಪ್ಪಾರಪೇಟೆ ಭಾಗದಿಂದ ತಾವೆಲ್ಲರೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ. ಇವತ್ತು ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಆ ಕಡೆ ಟ್ಯಾಂಕ್ ಬಂಡ್ ರೋಡು, ಅಂದರೆ ಇಡೀ ಬೆಂಗಳೂರಿನಲ್ಲಿ ಭಾಳ ಇಂಪಾರ್ಟೆಂಟ್ ರೋಡ್ಗಳಲ್ಲಿ ಒಂದು ಟ್ಯಾಂಕ್ ಬಂಡ್ ರೋಡು, ಹಾಗೂ ಬಹುಶಃ ಬೆಂಗಳೂರಿನಲ್ಲಿ ಭಾಳ ಹಳೇ ರೋಡ್ಗಳಲ್ಲಿ ಒಂದು ಈ ರಂಗನಾಥ ಸ್ವಾಮಿ ಟೆಂಪಲ್ಲು ಬೆಳೆಪೇಟೆ ಮೈನ್ ರೋಡು. ಬಹುಶಃ ಕೆಂಪೇಗೌಡರ ಕಾಲದಲ್ಲಿ ಆಗಿದ್ದು ಬೆಳೆಪೇಟೆ ಅಂತ ಅಂದ್ಕೊಳ್ತೇನೆ. ಅಲ್ಲಿಗೆ ಸುಮಾರು ಈ ರೋಡು ಕೂಡ ಆಗ್ಲಿಂದ ಇದೆ, ಅಂದರೆ ಒಂದು 500 ವರ್ಷ ಆಗಿರ್ಬೋದು ಈ ರೋಡ್ಗೆ ಅಂತ. ಅದು ಒಂದು ಭಾಳ ಹಳೆ ರೋಡು, ಇನ್ನೊಂದು ಬೆಂಗಳೂರಿಗೆ ಭಾಳ ಇಂಪಾರ್ಟೆಂಟ್ ರೋಡ್. ಇವೆರಡಕ್ಕೂ ಕೂಡ ಇನ್ನು 30 ವರ್ಷಕ್ಕೆ ಏನೆಲ್ಲ ಅವಶ್ಯಕತೆ ಬೇಕೋ ಅದನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಂಥವರು ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು. ಅವರಿಗೆ ಸಾರ್ವಜನಿಕರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅಭಿನಂದನೆಗಳು. ಬೆಂಗಳೂರಲ್ಲೇ ಹೈಯೆಸ್ಟ್ ಟ್ರಾಫಿಕ್ಕು ನಮ್ಮ ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ಸುತ್ತ. ಆಗಲೇ ಬರ್ತಾ ಮಾತಾಡ್ತಾ ಇದ್ವಿ, ಕೆಂಪೇಗೌಡ ರೋಡು ಒಂದು ಕಾಲದಲ್ಲಿ ಭಾಳ ಓಡಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಫುಟ್ಪಾತು ಸರಿ ಇರಲಿಲ್ಲ, ರೋಡುಗಳು ಸರಿ ಇರ್ತಾ ಇರಲಿಲ್ಲ. ಈಗ ಸುಮಾರು ಕೆಂಪೇಗೌಡ ರೋಡು ಮಾಡಿ 7-8 ವರ್ಷ ಆಗಿದೆ. ಬಹುಶಃ ಇವತ್ತಿಗೂ ಒಂದು ಪಾಟ್ ಹೋಲ್ ಇಲ್ಲದಂಗೆ ಮಾಡಿ ಆ 7-8 ವರ್ಷ ಆಗಿದ್ರೂ ಕೂಡ ಒಂದು ಪಾಟ್ ಹೋಲ್ ಇಲ್ಲ ಇವತ್ತು ಆ ರಸ್ತೆಯಲ್ಲಿ. ಮತ್ತು ಅಲ್ಲಿ ಓಡಾಡೋದಕ್ಕೂ ಅಷ್ಟೇ, ಮೊದಲು ನಾವು ಚಿಕ್ಕವರಿದ್ದಾಗ ಬರ್ತಾ ಇದ್ವಿ ಈ ಕೆಂಪೇಗೌಡ ರೋಡು ಈ ಸರ್ಕಲ್ಗೆಲ್ಲ, ಆವಾಗಲೇ ಓಡಾಡೋಕ್ಕಾಗ್ತಾ ಇರಲಿಲ್ಲ 30-40 ವರ್ಷದಿಂದ. ಆದರೆ ಇವತ್ತು ಯಾರು ಬೇಕಾದರೂ ಓಡಾಡ್ಬೋದು, ಅಷ್ಟು ನೀಟಾಗಿ ಆ ಕೆಲಸ ಹಾಗೆ ಅದರ ಮುಂದುವರೆದ ಭಾಗ ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸುತ್ತ ವೈಟ್ ಟಾಪಿಂಗನ್ನು ಕೂಡ ಕಂಪ್ಲೀಟ್ ಮಾಡುವಂತಹದ್ದು. ಟ್ಯಾಂಕ್ ಬಂಡ್ ರೋಡು ಸುಮಾರು 8,70,00,000 ವೆಚ್ಚದಲ್ಲಿ ಆ ರಸ್ತೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಅದರ ಜೊತೆಗೆ ಹೊಸ ಲೈಟಿಂಗ್ ವ್ಯವಸ್ಥೆ, ಲ್ಯಾಂಡ್ಸ್ಕೇಪಿಂಗು, ಒಂಥರ ನೋಡಿದರೆ ಬೆಂಗಳೂರು ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗಬೇಕು. ಆ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೆಲಸವನ್ನು ಮಾಡಿಸಿದ್ದಾರೆ. ಕಾಂಟ್ರಾಕ್ಟರ್ಗಳನ್ನ, ಇಂಜಿನಿಯರ್ಸ್ನ ಎಲ್ಲರನ್ನೂ ಕೂಡ ಇಟ್ಕೊಂಡು. ಹಾಗೆ ಈ ರೋಡು ರಂಗನಾಥ ಸ್ವಾಮಿ ಟೆಂಪಲ್ ರೋಡು ಬೆಳೆಪೇಟೆಗೆ ಮೈನ್ ರೋಡು. ಒಂದು ಕಾಲದಲ್ಲಿ ಮನೆಗಳು, ಬಿಸ್ನೆಸ್ ಇರ್ತಾಯಿತ್ತು, ಈಗ ಬರೀ ಬಿಸ್ನೆಸ್ಗಳೇ ಜಾಸ್ತಿ, ಮೇಲೆ ಮನೆಗಳಿದ್ದಾವೆ. ಆದರೆ ಈಗ ಅವರು ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ದಂಗೆ ಈಗ ಒಂದು 3-4 ವರ್ಷದಿಂದನೇ ನಾನು ನೋಡಿದ್ದೇನೆ, ಇಲ್ಲಿ ಸುಮಾರು ಚಿಕ್ಕ ಬಿಲ್ಡಿಂಗ್ಗಳಲ್ಲೇ ಅವರು ಹೆವಿ ಮೆಟೀರಿಯಲ್ಲು ಸ್ಟೋರೇಜ್ ಇಟ್ಟಿರ್ತಾರೆ. ಈ ರೋಡಲ್ಲಿ ಸ್ವಲ್ಪ ಎಲೆಕ್ಟ್ರಿಕಲ್ ಸಾಮಾನು ಜಾಸ್ತಿ ಇದೆ. ಈಗ ಆ ಕಡೆ ರೋಡ್ಗಳಿಗೆ ಹೋದರೆ ಎಲ್ಲ ಬಟ್ಟೆ ಸಾಮಾನು, ಆ ಬಟ್ಟೆಗಳು ಎಲ್ಲ ಸಿಂಥೆಟಿಕ್ ಆಗಿರೋದ್ರಿಂದ ಒಂದು ಬೆಂಕಿ ಕಡ್ಡಿ ಬಿದ್ದರೂ ಕೂಡ ಇಡೀ ಬಿಲ್ಡಿಂಗ್ ಅಂಟ್ಕೊಂಡು ಉರಿದು ಬಿಡ್ತದೆ. ಅದು ಕ್ಷಣಾರ್ಥದಲ್ಲಿ ಎಲ್ಲ ಬೆಂಕಿ ಹರಡ್ಕೊಂಡು ಬಿಡ್ತದೆ. ಇಂಥದ್ದು ಈ ಘಟನೆಗಳು ಈಗ ಒಂದು 2 ತಿಂಗಳ ಹಿಂದೆ ಒಂದಾಯಿತು, ಬಟ್ ಈಗ 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅವಾಗ ಆಗ್ತಾನೆ ಇರ್ತವೆ. ಅಲ್ಲಿಗೆ ಫೈರ್, ಇದು ಭಾಳ ಚಿಕ್ಕ ರೋಡುಗಳು, ಫೈರ್ ಅವರು ತಲುಪೋದಕ್ಕೆ ಆಗೋದಿಲ್ಲ, ತಲುಪಿದ್ರೂ ಕೂಡ ಭಾಳ ಡಿಸ್ಟೆನ್ಸ್ ಆಗುತ್ತೆ, ಸರಿಯಾಗಿ ಫೈರ್ ಫೈಟಿಂಗು ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಪ್ರಾಣ ಹೇಗೆ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಹಳೇ ಸಿಸ್ಟಮ್ಮು, ಈ ಪೈಪ್ ಮುಖಾಂತರ ನೀರು ತಗೊಂಡೋಗೋದು ಭಾಳ 200 ವರ್ಷ ಹಳೆ ಸಿಸ್ಟಮ್, ಅದನ್ನು ಇವತ್ತು 21ನೇ ಶತಮಾನಕ್ಕೆ ರೀಅಡ್ಜಸ್ಟ್ ಮಾಡಿ ಅದನ್ನು ರೋಡ್ ಒಳಗೆ ಮಾಡಿಸಿ ಈ ಭಾಳ ಹಳೇ ರಸ್ತೆಗೆ ಇವತ್ತು 21ನೇ ಶತಮಾನದ ಲುಕ್ಕನ್ನು ಕೊಟ್ಟು ರಂಗನಾಥ ಸ್ವಾಮಿ ಸ್ಟ್ರೀಟನ್ನು ರೀಡೆವಲಪ್ ಮಾಡಿರುವಂಥದ್ದು ಈ ಬೆಂಗಳೂರಿಗೆ ಒಂದು ಕೀರ್ತಿಯ ವಿಷಯ. ಬಳೆಪೇಟೆಗೆ ಇವತ್ತು ಒಂದು ಭಾಳ ದೊಡ್ಡ ಕೊಡುಗೆಯನ್ನು ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ. ಅದು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ರೋಡ್ ಕೆಳಗಡೆನೆ ಮಳೆ ನೀರಿಗೆ, ಸ್ಯಾನಿಟ್ರಿಗೆ, ಕಾವೇರಿ ನೀರು, ಫೈರು, ಎಲ್ಲ ಫುಟ್ಪಾತು ಎಲ್ಲವನ್ನು ಕೂಡ ಇವತ್ತು ಸಮಗ್ರವಾಗಿ ರೀಡೆವಲಪ್ಮೆಂಟ್ ಮಾಡಿ ಇವತ್ತು ಈ ಡೆಡಿಕೇಶನ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಭಾಳ ಸಂಗಮಿಸಿ ಈ ನೂತನ ವ್ಯವಸ್ಥೆಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಬಂದಿರುವ
ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬೆಂಗಳೂರಿನ ಅಭಿವೃದ್ಧಿಯ ಸಚಿವರು ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಕೃಷ್ಣ ಬೈರೇಗೌಡರೇ ಹಾಗೂ ನಮ್ಮ GBA ಅಧಿಕಾರಿಗಳು ಕೇಂದ್ರ ವಲಯದ ಆಯುಕ್ತರಾದಂಥ ಜಗದೀಶ್ ಅವರು ಹಾಗೂ ವಿಶೇಷ ಆಯುಕ್ತರಾದಂಥ ನಿತೇಶ್ ಅವರು, ನಮ್ಮ ವೆಂಕಟಚಲಪತಿಯವರು ಮತ್ತು ಇತರ ಎಲ್ಲ ಉನ್ನತ ಎಲ್ಲ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳೇ ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷಗಳಾದಂಥ ಶ್ರೀನಿವಾಸ ಮೂರ್ತಿ ಅವರೇ, ಸರವಣ ಅವರೇ, ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ರಾಮಚಂದ್ರ ಅವರೇ ಹಾಗೂ ಬಂದಿರತಕ್ಕಂಥ ಈ ಥರ ಎಲ್ಲ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಉಮೇಶ್ ಅವರೇ ಮತ್ತು ಎಲ್ಲ ಹಿರಿಯರೇ, ಕಿರಿಯರೇ, ಸಹೋದರಿಯರೇ, ಈ ಒಂದು ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥೆಲ್ಲ ನಿವಾಸಿಗಳೇ ಮತ್ತು ಇಲ್ಲಿ ವ್ಯಾಪಾರಕ್ಕೆ ಇರುವಂಥ ಎಲ್ಲ ಇಲ್ಲಿಯ ವ್ಯಾಪಾರಸ್ಥರೇ ಮತ್ತು ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ಇವತ್ತು ಈಗಾಗಲೇ ನಿಮಗೆ ಎಲ್ಲ ವಿಷಯ ತಿಳುವಳಿಕೆ ಆಗಿದೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗಾಂಧಿನಗರ ಮೆಜೆಸ್ಟಿಕ್ಕು ಇದು ಹಳೆಯ ಒಂದು ಪ್ರದೇಶ. ನಮ್ಮ ಮೆಜೆಸ್ಟಿಕ್ಕಿನ ಅಭಿವೃದ್ಧಿಯನ್ನು ನಾವು ಏನು ಗಾಂಧಿನಗರ ಅಂತ ಹೇಳ್ತೀವಿ, ಅದನ್ನು ಸುಮಾರು 7 ವರ್ಷದಿಂದನೇ ನಾವು 7-8 ವರ್ಷದಿಂದನೇ ಅದನ್ನು ಸಂಪೂರ್ಣವಾಗಿ ಅದನ್ನು ಅಭಿವೃದ್ಧಿ ಮಾಡಿದ್ದು. ಗಾಂಧಿನಗರ ಒಳಗಡೆ ಹೋದರೆ ನೀವು ನೋಡ್ಬೋದು, ಈಗಲೂ ಕೂಡ ಏನು ರಸ್ತೆಗಳು ಅವಾಗ ಹಾಕಿದ್ದು, ಬಹುಶಃ 10 ವರ್ಷ ಆಗೋಯ್ತೇನೋ, ಈಗ ಸುಮಾರು 9-10 ವರ್ಷ ಆಯಿತು. ಈಗಲೂ ಕೂಡ ಒಳಗಡೆ ಏನು ಟೆಂಡರ್ ಶೋರ್ ಮಾದರಿಯಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರು ನಗರದಲ್ಲಿ ಒಂದು ಇಡೀ ಬಡಾವಣೆ ತೊಗೊಂಡು ಮಾಡಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ, ಅದು ನಮ್ಮ ಗಾಂಧಿನಗರ. ಅಲ್ಲಿ ನಾವು ಮಾಡಿ ಅದು ಇವತ್ತು 10 ವರ್ಷ ಆದರೂ ಕೂಡ 8 ವರ್ಷ ಆದರೂ ಕೂಡ ಇವತ್ತು ಚೆನ್ನಾಗೇ ಇದೆ. ಅಲ್ಲಿ ಕುಡಿಯೋ ನೀರು ಅಥವಾ ಸಿವೇಜ್ ನೀರಿರ್ಬೋದು, ಬೇರೆ ಬೇರೆ ಎಲ್ಲ ಸೌಕರ್ಯಗಳು, ಡಕ್ಟ್ಸು, ಕೇಬಲಿಂಗು, ಸ್ಟಾಮ್ ವಾಟರ್ ಎಲ್ಲವನ್ನು ಮಾಡಿ ಇವತ್ತುವರೆಗೂ ಅಲ್ಲಿ ನಂತರ ಯಾವುದೇ ಜಸ್ಟ್ ಮೇಂಟೆನೆನ್ಸ್ ವರ್ಕ್ ಇದೆ ಹೊರತು ಇನ್ಯಾವುದು ಕೆಲಸ ಇರಲಿಲ್ಲ. ಆದರೆ ನಮ್ಮ ಈ ಪೇಟೆ ಪ್ರದೇಶ ಏನಿದೆ, ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಅದು ಒಂದು ವರ್ಷದಲ್ಲಿ ಅದು ಆ ಕೆಲಸ ಇದೆ ಮಾಡಿದ್ದೇನು ಗೊತ್ತಾಗೋದಿಲ್ಲ. ಇಲ್ಲಿ ಒಂದು ರಸ್ತೆ ಹಾಕಿರ್ತೀವಿ, ಏನೋ ಒಂದು ಕೆಲಸ ಮಾಡಿರ್ತೀವಿ, ಅದು ಮತ್ತೆ ಯಾಕಂದರೆ ಇಲ್ಲಿ ಕಟ್ಟಡಗಳು ಬೇರೆ ಬೇರೆ ಅಗಿಯೋದು ಮಾಡೋದು ಇದ್ದೇ ಇರ್ತದೆ, ಮತ್ತು ರಸ್ತೆಗಳು ಅದು ಮಳೆಯಿಂದ ಹಾಳಾಗೋದು ಇದೆಲ್ಲ ಆಗ್ತಾ ಇರೋದ್ರಿಂದ ಅಭಿವೃದ್ಧಿ ಕಾಣೋದೇ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇನಾದರೂ ಒಂದು ಅಮೂಲಾಗ್ರವಾಗಿ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಿ ನಾವು ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2ನೇ ಬಾರಿಗೆ ನಾವು ಅವ್ರ ಹತ್ರ ಹೋಗಿ ಈ ಥರ ಒಂದು ಮಾಡಬೇಕು, ಇದಕ್ಕೆ ಸ್ಯಾಂಕ್ಷನ್ ಮಾಡಬೇಕು ಅಂತ ನಾವು ಕೇಳಿದೋ, ಟೆಂಡರ್ ಕರೆದಾಗ ಯಾರು ಕಾಂಟ್ರಾಕ್ಟ್ರುಗಳು ಬಿಡ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅಷ್ಟು ಕಷ್ಟ ಇಲ್ಲಿ ಕೆಲಸ ಮಾಡೋದು, ಈಸಿ ಇರಲಿಲ್ಲ. ಮತ್ತು ಅದಕ್ಕೆ 2 ಸಲ ಅಥವಾ 3 ಸಲ ಕರಿಬೇಕಾಯಿತು. ಮತ್ತು ಕರೆದಾಗ ಅದನ್ನು ಸ್ವಲ್ಪ ಎಸ್ಟಿಮೇಟ್ ಕೂಡ ಜಾಸ್ತಿ ಆಯಿತು, ಅಬವ್ ಹೋದರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಂಪ್ಲಿಕೇಟೆಡ್ ಇದೆ. ಅದಕ್ಕೆ ಇದನ್ನು ಮತ್ತೆ ಕ್ಯಾಬಿನೆಟ್ಗೆ ತೊಗೊಂಡು ಬಂದು ಇಲ್ಲಿ ಅಬವ್ ಹೋಗಿದ್ರು ಕೂಡ ಇದನ್ನು ಮಾಡಬೇಕು, ಇಲ್ಲದೆ ಹೋದರೆ ಬೇರೆ ಯಾರೂ ಕೆಲಸ ಮಾಡೋಕ್ಕೆ ತಯಾರಾಗಿಲ್ಲ. ಯಾಕಂದರೆ ಇಲ್ಲಿ ಜನರ ಮಧ್ಯೆ ಜನರ ಜೊತೆಯಲ್ಲೇ ಎಲ್ಲ ಇಟ್ಕೊಂಡೇ ಕೆಲಸ ಮಾಡಬೇಕು ಹೊರತು ಇಲ್ಲಿ ಬೇರೆ ಥರ ಮಾಡೋಕ್ಕಾಗಲ್ಲ. ಅದಕ್ಕೇ ಅದೆಲ್ಲ ಆಯಿತು. ಅದಕ್ಕೆ ಮುಖ್ಯಮಂತ್ರಿಯವರು, ನಾವು ಉಪಮುಖ್ಯಮಂತ್ರಿ ಆವತ್ತು ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ಬಂದು ಇಲ್ಲಿ ಗುದ್ಲಿ ಪೂಜೆ ಹಾಕಿದ್ರು. ನಮ್ಮ ಶಿವಕುಮಾರ್ ಅವರೇ ಬಂದು ಈ ಒಂದು ಕೆಲಸಕ್ಕೆ ಅವರು ಗುದ್ಲಿ ಪೂಜೆ ಹಾಕಿದ್ರು. ಇವತ್ತು ಕೃಷ್ಣ ಬೈರೇಗೌಡರು ಬಂದು ಪ್ರಥಮ ಹಂತದ ಒಂದು ಕಾಮಗಾರಿಗೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಈಗಾಗಲೇ ಹೇಳಿದ್ದೇವೆ, ಎಲ್ಲ ಮೂಲ ಸೌಕರ್ಯಗಳು, ಕೊಳಚೆ ನೀರು, ಕುಡಿಯೋ ನೀರು ಮತ್ತು OFCಗೆ ಡಕ್ಟ್ ಇದೆ, ಆಮೇಲೆ ಬೇರೆ ಕೇಬಲ್ಗೆ ಡಕ್ಟ್ ಇದೆ, ಸ್ಟಾಮ್ ವಾಟರ್ ಡ್ರೈನ್ಗೆ ಚಾನೆಲ್ ಮಾಡಿದ್ದೀವಿ. ಎಲ್ಲ ಒಂದು ಈ ಸಣ್ಣ ರಸ್ತೆಗಳಲ್ಲಿ ಎಲ್ಲವನ್ನೂ ಕೂಡ ಸೇರಿಸಿದ್ದೀವಿ. ಮತ್ತೆ ಅಗಿಬಾರ್ದು ಈ ರೋಡನ್ನು. ಮತ್ತು ವಿಶೇಷವಾಗಿ ಆಗಲೇ ಹೇಳಿದಾಗೆ ಬೆಂಕಿ ಅವಘಡಗಳಾದಾಗ, ಅನಾಹುತಗಳಾಗಿರುವಂಥ ಪದೇ ನಾವು ನೋಡ್ತೇವೆ. ವರ್ಷಕ್ಕೊಮ್ಮೆ ಆದರೂ 2 ಆದರೂ ಆಗ್ತಾ ಇರ್ತದೆ. ಇಲ್ಲಿ ಮೊನ್ನೆ ತಾನೇ ಆಗಿದೆ, ಈಗ ಹೇಳಿದ್ರು ನಮ್ಮ ಅಲ್ವಾ, ನಗರದ ಪೇಟೆಯಲ್ಲಿ ಆಯಿತು, SP ರೋಡಲ್ಲಿ ಆಯಿತು. ಸೊ ಈ ಥರ ಅದು ಒಂದು ಜೀವರಕ್ಷಕ ವ್ಯವಸ್ಥೆಗಳು ಬೇಕು ಅಂತ ಹೇಳಿ ನಾವು ಇದು ಮೊನ್ನೆ ನಮ್ಮ ಫೈರ್ ಸೇಫ್ಟಿ ಅವರ ಆಫೀಸರ್ ಹತ್ರ ಮಾತಾಡ್ತಾ ಇದ್ದೆ, ಉನ್ನತ ಅಧಿಕಾರಿ. ಅವ್ರು ಹೇಳಿದ್ರು, ಸರ್ ಇದು 40 ವರ್ಷದ ನಂತರ ಬೆಂಗಳೂರಿನಲ್ಲಿ ಮತ್ತೆ ಈ ಒಂದು ಫೆಸಿಲಿಟಿಯನ್ನು ನಾವು ತೊಗೊಂಬರ್ತಾ ಇರೋದು. ಅದಕ್ಕಿಂತ ಎಲ್ಲ ನಿಲ್ಲಿಸೇ ಬಿಟ್ಟಿದ್ರು. ಹಿಂದೆ ಎಲ್ಲ ಬ್ರಿಟಿಷ್ ಕಾಲದಲ್ಲಿ ಆ ನಂತರ ಎಲ್ಲ ಆಗ್ತಾಯಿದ್ರು, ಆಮೇಲೆ ನಿಂತೋಗಿತ್ತದು. ಈಗ 40 ವರ್ಷ ಈ ಥರ ಫೆಸಿಲಿಟಿ ಮಾಡಿರಲಿಲ್ಲ. ಈಗ ನಾವು ಮತ್ತೆ ಈ ಪ್ರದೇಶಕ್ಕೆ ಇದು ಬೇಕೀಗ, ಬೇಕಾಗಿರೋದ್ರಿಂದ ಅದನ್ನು ಇವತ್ತು ನಾವು ಈ ಒಂದು RT ಸ್ಟ್ರೀಟ್ನಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ರಸ್ತೆ ಇಲ್ಲಿ ನಾವು ಈಗ ಅಳವಡಿಸಿದ್ದೇವೆ. ಇದು ಇಂಥ ರಸ್ತೆಗಳಲ್ಲಿ ಈಗಾಗಲೇ ಅವ್ರು ಕೇಳ್ಕೊಂಡಿದ್ದಾರೆ, ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ಮಾಡಿಸ್ಬೇಕು ಅಂತ.
Subscribe channel for latest update.